ನಿಮ್ಮೆಲ್ಲರಿಗೂ ಮ್ಯಾಜಿಕಲ್ ಮ್ಯಾನಿಫೆಸ್ಟ್ ಚಾನಲ್ಗೆ ಸ್ವಾಗತ. ಈ ಹೊಸ ವರುಷ 2024 ಎಲ್ಲರಿಗೂ ರಾಜಯೋಗ ಸಿಗುವಂತೆ ಆಗಲಿ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ದುಡಿಯುವುದು ಹಣ ಗಳಿಸಲು, ಸಂಪತ್ತನ್ನು ಜಾಸ್ತಿ ಮಾಡಲು. ಆದರೆ ಈ ಹಣ, ಧನ, ಸಂಪತ್ತು ಎಲ್ಲ ಪ್ರಾರಬ್ಧದಿಂದ ನಮಗೆ ಸಿಗುತ್ತೆ. ಅಂದರೆ ಡೆಸ್ಟಿನಿ, ನಮ್ಮ ಅದೃಷ್ಟ, ದೈವಬಲ ಅಂತ ಅಂತೀವಿ. ಓದು ಬರಹ ಕಲಿತವರೇ ಹೀಗೆ ಅನ್ಬಹುದೇ ಅಂತ ನೀವು ಕೇಳಬಹುದು. ಇದು ಸಹಜ, ಆದರೆ ಇದು ನಿಜನೂ ಸಹ. ಅಂದರೆ ಈ ಡೆಸ್ಟಿನಿ, ಅದೃಷ್ಟ, ದೈವ, ಯೋಗ, ರಾಜಯೋಗ ನಂಬಿ ಆರಾಮಾಗಿ ಇರಬಹುದಲ್ಲ. ಜನ ಯಾಕೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ? ಅರೆ, ನೀವೆಲ್ಲಿ ಕೆಲಸ ಮಾಡ್ತಿದ್ದೀರಿ? ನಿಮ್ಮಿಂದ ಕೆಲಸ ಮಾಡಿಸ್ತಾ ಇದ್ದಾರೆ. ಕೆಲ ಜನರಿಗೆ ಅವರು ಹಿಡಿದ ಕೆಲಸ ಇಷ್ಟು ಸುಲಭ ಆಗಿರ್ತದೆ, ಕೆಲಸ ಮಾಡಿದ್ದೇ ಗೊತ್ತಾಗುವುದಿಲ್ಲ. ಆದರೆ ದುಡ್ಡು, ಸಂಪತ್ತು ಮಾತ್ರ ದಂಡಿಯಾಗಿ ಬಂದು ಬೀಳ್ತದೆ. ಕೇಳದೇ ಇದ್ದರೂ ಸುತ್ತಲೂ ಲಕ್ಷ್ಮಿ ಹರಿದಾಡ್ತಾನೇ ಇರ್ತಾಳೆ. ರಾಜಯೋಗ ಅನ್ನುವುದು ಬಹಳ ಜನರ ಪ್ರಶ್ನೆ, ನಮಗೇಕೆ ರಾಜಯೋಗ ಇನ್ನೂ ಕೂಡಿ ಬಂದಿಲ್ಲ? ರಾಜಯೋಗ ಎಲ್ಲರಲ್ಲಿಯೂ ಇದೆ, ಅದನ್ನು ಗುರುತಿಸಬೇಕಷ್ಟೆ. ಅದೇ ಇವತ್ತಿನ ವಿಡಿಯೋದ ವಿಶೇಷ. ಈ ವರುಷ 2024 ನೀವು ಹಿಡಿದ ಎಲ್ಲ ಕೆಲಸಗಳು ಲಾಭದಾಯಕವಾಗಲಿದೆ. ಸಿರಿ ಸಂಪತ್ತು ಸುರಿಯಲಿದೆ. ವಿದೇಶ ಪ್ರಯಾಣ ಸಹ ಮಾಡುತ್ತೀರಿ. ಲಕ್ಸುರಿ ಕಾರ್ ಸಹ ತೆಗೆದುಕೊಳ್ತೀರಿ. ಅದೆಲ್ಲವೂ ನಿಮ್ಮ ಜೀವನದಲ್ಲಿ ಬಂದಿದ್ದು ನಿಮಗೆ ಗೊತ್ತಾಗುವುದೇ ಇಲ್ಲ. ನಿಮಗೆ ಆಶ್ಚರ್ಯ ಆಗ್ತದೆ, ಇದೆಲ್ಲ ನಿಜಾನ, ಕನಸ ಎಂದು. ಎಲ್ಲವೂ ನಿಜ. ನೀವು ಕೆಲಸ ಮಾಡುವುದಿಲ್ಲ, ನಿಮ್ಮಿಂದ ಕೆಲಸ ಮಾಡಿಸ್ತಾರೆ. ನಮ್ಮಿಂದ ಹೇಗೆ ಕೆಲಸ ಮಾಡಿಸ್ತಾರೆ? ನಾವು ಸ್ವತಃ ಮನಸ್ಸಿನಿಂದ ಕೆಲಸ ಮಾಡಬೇಕಾಗುತ್ತೆ ಅಲ್ವೇ? ನಿಮ್ಮ ರಾಜಯೋಗ ಈಗ ಕೂಡಿ ಬಂದಿದೆ, ಏಕೆಂದರೆ ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ. ನಿಮ್ಮ ವಯಸ್ಸು 18ರಿಂದ 80 ಇರಬಹುದು, ಗಂಡಸು ಅಥವಾ ಹೆಂಗಸು ಆಗಿರಬಹುದು. ಆದರೆ ಇದು ಎಲ್ಲರಿಗೂ ನಿಜಾನೇ. ನಮ್ಮ ಈ ಜಗತ್ತಿನಲ್ಲಿ ಪರಿಶ್ರಮ ಮಾಡಲು ಸಾಕಷ್ಟು ಜನ ತಯಾರಿದ್ದಾರೆ. ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯಲು ರೆಡಿ ಇದ್ದಾರೆ. ಆದರೆ ಎಲ್ಲಿ ಕೆಲಸ ಮಾಡಿದರೆ ಅದರ ತಕ್ಕ ಪ್ರತಿಫಲ ಸಿಗುವುದು ಅಂತ ಗೊತ್ತಿಲ್ಲದೆ ಕಷ್ಟಪಡ್ತಾನೇ ಇದ್ದಾರೆ. ಎಲ್ಲಿ ಏನು ಮಾಡಲಿ ಅಂತ ಗೊತ್ತು ಗುರಿ ಇಲ್ಲದೆ ಕೆಲಸ ಮಾಡ್ತಾರೆ. ಇನ್ನೊಬ್ಬರಿಗೆ ಕಠಿಣ ಕೆಲಸವು ಮಾಡಲು ಮನಸ್ಸಿದೆ, ಆದರೆ ಮಾಡಲು ಆಗುತ್ತಲೇ ಇಲ್ಲ. ಅಂದರೆ ಈ ಯೋಗ, ರಾಜಯೋಗ ಅವಕಾಶ ಕೂಡಿ ಬರ್ತಾನೇ ಇಲ್ಲ. ಅದನ್ನೇ ಈಗ ಡಿಟೇಲ್ ಆಗಿ ತಿಳಿಸ್ತಾ ಇದ್ದೇನೆ. ಈ ವಿಡಿಯೋ ನೋಡ್ತಾ ನಿಮಗೆ ಅರ್ಥ ಆಗ್ತದೆ. ಆಗ ನೀವೇ ಇದನ್ನು ಒಪ್ಪಿಕೊಳ್ತೀರಿ. ಈಗ ನಿಮ್ಮ ಜೊತೆ ಇರುವ ದುಡ್ಡು, ಆಸ್ತಿ, ಸಂಪತ್ತು ಎಲ್ಲ ನಿಮ್ಮ ಪೂರ್ವ ಪ್ರಾರಬ್ಧದಿಂದ ಬಂದಿದೆ. ಈ ಅದೃಷ್ಟ, ಯೋಗ, ಭವಿಷ್ಯ ನಾವೇ ಖುದ್ದಾಗಿ ಬರಿತೀವಿ. ಕೆಲವರು ಹೇಳ್ತಾರೆ, ನಮ್ಮ ಹಣೆ ಬರ ದೇವರು ಬರೆದಿದ್ದಾನೆ ಅಂತ. ದೇವರು ಯಾರ ಅದೃಷ್ಟ ಬರೆಯುವುದೇ ಇಲ್ಲ. ಅವನ ಪೆನ್ ನಿಮ್ಮ ಕೈಯಲ್ಲೇ ಇದೆ. ಅದರಿಂದ ಏನೇನು ಬರೆಯುವುದು ನಿಮ್ಮ ಕೈಯಲ್ಲೇ ಇದೆ. ಜನರಿಗೆ ಇದು ಅರ್ಥ ಆಗದೆ ತೊಂದರೆ ಅನುಭವಿಸ್ತಾನೆ ಇರ್ತಾರೆ. ನಮ್ಮ ಅದೃಷ್ಟ ಹೇಗೆ ಬರೆಯುವುದು ಈ ವಿಡಿಯೋನಲ್ಲಿ ಮುಂದೆ ಹೇಳ್ತೀನಿ. ಮೊದಲು ಇದನ್ನು ನೋಡೋಣ. ಒಬ್ಬ ವ್ಯಕ್ತಿಯ ಹಣೆಬರದಲ್ಲಿ ಈ 4 ಸಂಗತಿಗಳು ಪ್ರಮುಖವಾಗಿ ಇರ್ತವೆ. ಅವು: 1ನೇದು ಧರ್ಮ, 2ನೇದು ಅರ್ಥ, 3ನೇದು ಕಾಮ, 4ನೇದು ಮೋಕ್ಷ. ಇವುಗಳಲ್ಲಿ 2ಕ್ಕೆ ನಮ್ಮ ಅದೃಷ್ಟ ಲಿಂಕ್ ಆಗಿರ್ತದೆ. ಅದೇ ಅರ್ಥ ಮತ್ತು ಕಾಮ. ಇವೆರಡರ ಮೇಲೆ ಧರ್ಮದ ಪ್ರಭಾವ ಸಾಕಷ್ಟು ಬೀರ್ತದೆ. ಇಲ್ಲಿ ಧರ್ಮ ಎಂದರೆ ಜಾತಿ, ಕುಲ, ಪದ್ಧತಿ ಅಲ್ಲ. ನಾವು ಕೆಲಸ ಮಾಡಬೇಕಾಗಿದ್ದು ಇಲ್ಲಿಯೇ. ಮೊದಲೇ ಹೇಳಿದಂತೆ ದೇವರು ನಮ್ಮ ಅದೃಷ್ಟ ಬರೆಯುವುದಿಲ್ಲ. ನಮ್ಮ ಕೆಲಸದಲ್ಲಿ ಇಂಟರ್ಫೇರ್ ಅಂದ್ರೆ ಕೈ ಹಾಕುವುದು ಮಾಡುವುದಿಲ್ಲ. ದೇವರು ಒಂದು ಸರಿಯಾದ ಸಾಫ್ಟ್ವೇರ್ ಮಾಡಿ ಇಟ್ಟಿದ್ದಾನೆ. ಹೇಗೆ ನೀವು ಕರ್ಮ ಮಾಡ್ತಿರೋ ಅದೇ ರೀತಿ ಫಲ ದೊರಕ್ತಾ ಹೋಗ್ತದೆ. ದೇವರಿಗೆ ಎಲ್ಲರೂ ಸಮಾನರು. ಸಂಸಾರದಲ್ಲಿ ಎಷ್ಟೊಂದು ಜೀವಿಗಳಿವೆ. ಎಲ್ಲರ ಹೊಟ್ಟೆನೂ ತುಂಬುತ್ತೆ. ಯಾರೂ ಖಾಲಿ ಹೊಟ್ಟೆಯಲ್ಲಿ ಮಲಗುವುದಿಲ್ಲ. ಎಲ್ಲರ ವ್ಯವಸ್ಥೆ ದೇವರು ಮಾಡಿರ್ತಾನೆ. ಇವನಿಗೆ ಜಾಸ್ತಿ ಭಾಗ್ಯ ದೊರಕಲಿ, ಅವನಿಗೆ ಕಷ್ಟ ಸಿಗಲಿ ಅಂತ ಅಲ್ಲವೇ ಅಲ್ಲ. ಅದನ್ನು ಖುದ್ದಾಗಿ ನಾವೇ ಬರೀತೇವೆ. ನಾವು ಕರೋಡಪತಿ ಆಗಬೇಕಾದರೆ ಧರ್ಮದಲ್ಲಿ ಕೆಲಸ ಮಾಡಲೇಬೇಕು. ಹಾಗಾದರೆ ಧರ್ಮದಲ್ಲಿ ಏನೇನು ಇದೆ ನೋಡುವ. ಮೊದಲಿಗೆ ಧರ್ಮದಲ್ಲಿ ಸೇವೆ, 2ನೇದು ಕೊಡುಗೆ ನಿಯಮ, 3ನೇದು ಹೋಲಿಕೆ, 4ನೇದು ಪ್ರಕೃತಿ, 5ನೇದು ಆಹಾರ. ಇವುಗಳಲ್ಲಿ ನಾವು ಪರಿಣಿತರಾದರೆ ಖಂಡಿತವಾಗಲೂ ನಾವು ಕರೋಡಪತಿ ಆಗುವುದರಲ್ಲಿ ಸಂಶಯವೇ ಇಲ್ಲ. 2ನೇದು ಅರ್ಥ. ಅರ್ಥ ಅಂದರೆ ಧನ, ದುಡ್ಡು, ಸಂಪತ್ತು. 3ನೇದು ಕಾಮ. ಕಾಮ ಅಂದರೆ
ಪತ್ನಿ, ತಂದೆ, ತಾಯಿ, ಮಕ್ಕಳು, ಸಹೋದರ ಸಹೋದರಿಯರು ಇವರೆಲ್ಲ ನಮ್ಮ ಪ್ರಾರಬ್ಧದ ಅನುಸಾರ ಸಿಗ್ತಾರೆ. ಎಂಥ ಹೆಂಡತಿ ಅಥವಾ ಎಂಥ ಗಂಡ ಸಿಕ್ಕ ಅಂತ ಅಂದ್ಕೊಳ್ತೀವಿ, ಅವರೆಲ್ಲ ನಮ್ಮ ಪ್ರಾರಬ್ಧದ ಅನುಸಾರವಾಗಿಯೇ ಸಿಗ್ತಾರೆ. ಕೆಲವರು ಹೇಳ್ತಾರೆ, ನನಗೆ ಇಂಥ ಪತ್ನಿ ನಮಗೆ ಬೇಕು, ಇಂಥ ಪತಿ ಬೇಕು, ನನ್ನ ಸ್ಯಾಲ್ರಿ 5 ಲಕ್ಷ ಇದೆ, 10 ಲಕ್ಷ ಇದೆ, ಅದಕ್ಕೆ ಟಾಲ್, ಹ್ಯಾಂಡ್ಸಮ್, ಗುಡ್ ಲುಕಿಂಗ್, ದುಡ್ಡು ಗಳಿಸುವ ಪತಿ ಬೇಕು. ಅದೆಲ್ಲ ಸರಿ, ಅದಕ್ಕೆ ನೀವು ಕೆಲಸಗಳನ್ನು ಮಾಡಬೇಕಾಗ್ತದೆ. ಆ ಕೆಲಸಗಳು ಕೇಳಲು ಓದಲು ತುಂಬ ಸರಳ ಆಗಿರಬಹುದು, ಆದರೆ ಪ್ರಾಕ್ಟಿಕಲ್ ಆಗಿ ಮಾಡಲು ಎಲ್ಲರಿಗೂ ಬಹಳ ಶ್ರಮ ಆಗ್ತದೆ. ಇವೆಲ್ಲವೂ ಧರ್ಮದಲ್ಲೇ ಬರ್ತವೆ. ಇವುಗಳಿಗೆ ಯಾವುದೇ ಹಣದ ಅವಶ್ಯಕತೆ ಇರುವುದಿಲ್ಲ. ಮೊದಲನೇದಾಗಿ ಸೇವೆ, ನಿಸ್ವಾರ್ಥ ಸೇವೆ, ತಂದೆ ತಾಯಿಯ ಸೇವೆ, ಇದು ತುಂಬಾ ಸರಳ. ಇವೆಲ್ಲ ನಾವು ಮಾಡ್ತಾನೆ ಇರ್ತೀವಿ. ಇದನ್ನು ನೀವೇ ನಿಮಗೆ ಪ್ರಶ್ನೆ ಮಾಡಿದರೆ ಉತ್ತರ ಸಿಗ್ತದೆ. ಏನೂ ನಿರೀಕ್ಷೆ ಇಲ್ಲದೆ ಇಲ್ಲಿ ಸೇವೆ ಮಾಡಿದರೆ ನಮ್ಮ ಅದೃಷ್ಟದ ರಾಜಯೋಗ ಕೂಡಿ ಬರಲು ಶುರುವಾಗ್ತದೆ. ಮಾತಾ ಪಿತಾ ಸೇವೆಗೆ ಶ್ರಮ ಪಡಬೇಕಾಗ್ತದೆ, ಆಟೋಮೆಟಿಕ್ ಆಗುವುದಿಲ್ಲ. ಯಾವುದೇ ಸೇವೆ ವೇಸ್ಟ್ ಆಗುವುದೇ ಇಲ್ಲ. ಪ್ರತಿಫಲ ನೀವು ಲೆಕ್ಕ ಹಾಕಿದಕ್ಕಿಂತ ಜಾಸ್ತಿನೇ ಇರ್ತದೆ. ಸೇವೆ ಮಾಡಿದ್ದನ್ನು ಹೇಳ್ಕೊಂಡು ತಿರುಗಾಡಬೇಕಿಲ್ಲ. ಔಷಧಿ ತಂದು ಕೊಟ್ಟೆ, ಕಾಲಿಗೆ ಮಸಾಜ್ ಮಾಡಿದೆ, ಇವುಗಳನ್ನು ಹೇಳುವ ಅವಶ್ಯಕತೆನೂ ಇಲ್ಲ. ಬೇರೆ ಸೇವೆನೇ ಮಾಡಿದ್ರಿಂದ ಏನಾಗ್ತದೆ, ಹೊರಗಡೆ ಹೋಗಿ ಹಾರ್ಡ್ ವರ್ಕ್ ಮಾಡಬೇಕು ಅಂತಾರೆ. ಆದರೆ ಹಾರ್ಡ್ ವರ್ಕ್ ಮಾಡಲು ಮೊದಲು ಸರಿಯಾದ ಫೀಲ್ಡ್, ಪ್ಲಾಟ್ಫಾರ್ಮು ಸಿಗಬೇಕು. ಹುಡುಕುವುದರಲ್ಲೇ ಜೀವನ ಕಳೆದು ಹೋಗ್ತದೆ. ಅಲ್ಲಿ ಭವಿಷ್ಯ ಕೇಳ್ತೀವಿ, ಇಲ್ಲೇ ಭವಿಷ್ಯ ವಿಚಾರಿಸ್ತೀವಿ, ಕೈಗೆ ದಾರ ಕಟ್ಕೊಳ್ತೀವಿ, ಬೆರಳಿಗೆ ಉಂಗುರ ಧರಿಸ್ತೀವಿ. ಅದರಿಂದ ಏನೂ ಆಗುವುದಿಲ್ಲ. ಏನು ಸರಿ ಮಾಡೋದು ಅನ್ನೋದು ನಮಗೆ ಗೊತ್ತಿದೆ. ನಾನೊಂದು ವಿಡಿಯೋ ನೋಡಿದ್ದೆ. ಅದರಲ್ಲಿ 3 ಅಕ್ಕ ತಂಗಿಯರ ತಾಯಿ ತೀರಿ ಹೋಗಿದ್ದಾರೆ. ಆಸ್ತಿ ಪಾಲು ಆಗದೆ ತಾಯಿಯ ಶವ ಸಂಸ್ಕಾರ ಮಾಡದೆ ಕೂತಿದ್ದಾರೆ. ತಾಯಿ ಆತ್ಮಕ್ಕೆ ಏನು ಅನಿಸಿರ್ಬೇಡ. ಇವರಿಗೋಸ್ಕರ ಆ ತಾಯಿ ಎಷ್ಟು ಕಷ್ಟಪಟ್ಟಿರಬಹುದು. ಈ ಹಣ ಆಸ್ತಿ ಯಾವ ರೀತಿ ತೆಗೆದುಕೊಂಡಿದ್ದು ಅದರ ಪ್ರಾರಂಭಕ್ಕೆ ಪರಿಣಾಮ ಬರ್ತದೆ. ಆ ಹಣ ಬಂದರೂ ಅದು ನಮ್ಮನ್ನು ಹೇಗೆ ಸಿಕ್ಕಿಸಿ ಹಾಕಬಹುದು, ಏನಾಗ್ತಿದೆ ಎಂದು ಏನೂ ಗೊತ್ತಾಗುವುದಿಲ್ಲ. ಯಾರಿಗೆ ಇದರ ಬಗ್ಗೆ ಗೊತ್ತಿರುವುದಿಲ್ವೋ, ಇದು ಅಂತ ಜನರ ಜೊತೆ ಕಷ್ಟಗಳ ಸುರಿಮಳೆ ಆಗ್ತದೆ. ನಾವು ಅದೃಷ್ಟವಂತರು, ನಮಗೆ ಇದು ತಿಳಿದಿದೆ. ಇಂತಹ ಯಾವುದೇ ಕೆಲಸ ಆದರೂ ರಾಜಯೋಗ ಕೂಡಿ ಬರುವುದೇ ಇಲ್ಲ. ನಮ್ಮ ಬಳಿ ಬರುವ ಸಂಪತ್ತು ಮುಖ ತಿರುಗಿಸಿ ಹೋಗಬಹುದು. ಇದು ಫ್ಯಾಕ್ಟ್. ಇದನ್ನೆಲ್ಲ ನೋಡಿ ಅನುಭವಿಸಿ ಹೇಳ್ತಾ ಇದ್ದೇನೆ. ಒಳ್ಳೆ ಕರ್ಮ ಮಾಡಿ ತನ್ನಿಂದ ತಾನೇ ಇಂತಹ ಯೋಗ ಕೂಡಿ ಬರ್ತದೆ. ಇಂತಹ ಬುದ್ಧಿ ನಮ್ಮಲ್ಲಿ ಬರ್ತದೆ. ಯಾವುದೋ ಒಂದು ಕೆಲಸ ನಿಮ್ಮ ಮುಂದೆ ಬರುವುದು, ಕೆಲಸ ಬಾರದೇ ಇದ್ದರೂ ದುಡ್ಡು ಮಾತ್ರ ಖಂಡಿತ ಬಂದೇ ಬರ್ತದೆ. ಈಗ ಸದ್ಯದಲ್ಲಿ ನೀವು ನೋಡಿರ್ಬೋದು, ಅಂಬಾನಿ ಫ್ಯಾಮಿಲಿ ಮ್ಯಾರೇಜ್ ಇತ್ತು. ಅಲ್ಲಿ ಒಬ್ಳು ರೆಹನಾ ಅಂತ ಡ್ಯಾನ್ಸರ್ ಬಂದಿದ್ಲು, ಡ್ಯಾನ್ಸ್ ಮಾಡಲು. ಅವಳಿಗೆ ಎಷ್ಟು ಹಣ ಸಿಕ್ತು ಗೊತ್ತಾ? ಬರೋಬ್ಬರಿ 75 ಕೋಟಿ ರೂಪಾಯಿ. ಅವಳು ಏನು ಡ್ಯಾನ್ಸ್ ಮಾಡ್ತಾಳೆ ನಮಗೇನು ಅರ್ಥ ಆಗಲಿಲ್ಲ. ಆದರೆ ತೆಗೆದುಕೊಂಡಿದ್ದು 75 ಕೋಟಿ, 75 crore. ಇಲ್ಲಿ ಒಬ್ಬ ವ್ಯಕ್ತಿ ಶ್ರಮ ಮಾಡ್ತಿದ್ದಾನೆ, ದಿನಪೂರ್ತಿ ಸಿಕ್ಕಿದ್ದು ಬರೀ 500 ರೂಪಾಯಿ. ಇಲ್ಲಿ ಅವಳ ತರ ಡ್ಯಾನ್ಸ್ ಮಾಡೋರಿಗೆ 2000 ರಿಂದ 5000 ವರೆಗೆ ಸಿಗುತ್ತೆ. ಎಲ್ಲಿ 75 ಕೋಟಿ, ಎಲ್ಲಿ 2000, 5000? ಹಾಗಾದ್ರೆ ಇಲ್ಲಿ ಏನಾಗ್ತಿದೆ? ದುಡಿಮೆ ಪ್ರಕಾರ ನೋಡಿದ್ರೆ ಎಲ್ಲರಿಗೆ ಸಮಾನವಾಗೇ ಸಿಗಬೇಕಾಗಿತ್ತು. ಅವಳು ಡ್ಯಾನ್ಸ್ ಮಾಡ್ತಾ ಇದೆ, ಇವರು ಡ್ಯಾನ್ಸ್ ಮಾಡ್ತಾರೆ. ಇವಳಿಗೆ ಏಕೆ ಜಾಸ್ತಿ ಸಿಗ್ತಾ ಇದೆ? ಆ ರೆಹನಾ ಕರ್ಮ ಆ ತರ ಇರಬೇಕು. ಅದಕ್ಕೆ ಅಂಬಾನಿಗೆ ಇಂಥ ಬುದ್ಧಿ ಬಂದು ಅವಳನ್ನು ಕರೆದು 75 ಕೋಟಿ ಕೊಟ್ಟು ಡ್ಯಾನ್ಸ್ ಮಾಡಿಸಿದ. ನಮ್ಮ ಕರ್ಮದ ಫಲ ಯೋಗ ಕೂಡಿ ಬಂದಾಗ ಹಾರ್ಡ್ ವರ್ಕ್, ಕಠಿಣ ಕೆಲಸ ಮಾಡುವ ಅಗತ್ಯವೇ ಇರುವುದಿಲ್ಲ. ಚಿಕ್ಕ ಚಿಕ್ಕ ಕೆಲಸಗಳಿಗೆ ಅದರ 1000 ಪಟ್ಟು ಬೆಲೆ ಸಿಗುವುದು. ಡೋಲಿ ಚಾಯ್ವಾಲ ಕತೆ ಗೊತ್ತಿರಬಹುದು. ಅವನದು ಒಂದು ಚಾಯ್ ಮಾಡುವ ಒಂದು ಸ್ಟೈಲ್ ಮಾಡಿ ಚಾಯ್ ಕೊಡುವ ಸ್ಟೈಲ್ ಬಹಳ ಪ್ರಸಿದ್ಧಿ ಹೊಂದಿದೆ. ಮೊನ್ನೆ ಬಿಲ್ ಗೇಟ್ಸ್ ದೆಹಲಿಗೆ ಬಂದಾಗ ಡೋಲಿ ಚಾಯ್ವಾಲ ಜೊತೆ ನಿಂತು ಫೋಟೋ ನೀವು ನೋಡಿರಬಹುದು. ಅವನೀಗ ಸಿನಿಮಾ ಹೀರೋಗಳನ್ನು ಹಿಂದಕ್ಕೆ ಹಾಕಿದ. ಅವನಿಗೆ ಅಡ್ವರ್ಟೈಸ್ಮೆಂಟ್ಗಳ ಅವಕಾಶ ಸಿಕ್ಕಾಪಟ್ಟೆ ಬಂದಿದೆ. ಜನ ಹೇಳ್ತಾರೆ ಈಗ ಅವನ ಟ್ರೆಂಡ್ ನಡೆದಿದೆ. ಅವನಿಗೆ ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಇದು ಹೇಗಾಗ್ತದೆ? ಒಬ್ಬ ವ್ಯಕ್ತಿ ಕಷ್ಟಪಟ್ಟು ದುಡಿಯಲು ತಯಾರಿದ್ದಾನೆ, ಅವನ ಯೋಗ ಅದೃಷ್ಟ ಕೂಡಿ ಬರ್ತಾ ಇಲ್ಲ. ಅಲ್ಲಿ ಒಬ್ಬ ಡೋಲಿ ಚಾಯ್ವಾಲ ತಾನು ಚಾಯ್ ಮಾಡುವ ಕೆಲಸ ಮಾಡ್ತಾ ಇದ್ದಾನೆ, ಅವನಿಗೆ ಅದೃಷ್ಟ ಒಲಿದು ಬಂತು. ಯಾವುದೂ ಸುಮ್ಮನೆ ಆಗುವುದಿಲ್ಲ. ಧರ್ಮದ ಇನ್ನೊಂದು ಪ್ರಮುಖ ಅಂಶ ಅಂದರೆ ಕೊಡುಗೈ ನಿಯಮ. ನೀವು ಯಾವುದೇ ನಿರೀಕ್ಷೆ ಇಲ್ಲದೆ ಕೊಡುವುದು. ನಮ್ಮ ಜೊತೆ ದುಡ್ಡೇ ಇಲ್ಲ, ನಾವೇಗೆ ಸಹಾಯ ಮಾಡೋದು ಅನ್ಬಹುದು. ದುಡ್ಡು ಬೇಕಾಗಿಯೇ ಇಲ್ಲ. ನಿಮ್ಮ ಶಬ್ದ, ಧ್ವನಿ, ಮಾತು ಅಥವಾ ವಾಣಿ ಇದೆಯಲ್ಲ ಸಾಕು. ಮೈಯಲ್ಲಿ ಶಕ್ತಿ ಇದೆಯಲ್ಲ,
ಅದು ಸಾಕು. ನಿಮ್ಮ ಮಾತಿನಿಂದ ನೊಂದವರಿಗೆ ಸಮಾಧಾನ ಮಾಡಿದರೆ ಆಯ್ತು. ಅವರ ಮುಖದಲ್ಲಿ ಸಮಾಧಾನ, ನಿಮಗೆ ಆಶೀರ್ವಾದ ಸಿಕ್ಕಂತೆ. ನಿಮ್ಮ ಅದೃಷ್ಟಕ್ಕೆ ಇನ್ನೊಂದಿಷ್ಟು ಪಾಯಿಂಟ್ಸ್ ಕೂಡಿದಂತೆ ಆಯ್ತು. ಒಬ್ಬ ವ್ಯಕ್ತಿ ಒಂದು ಬ್ಯಾಗ್ ಒಯ್ಯಲು ಶ್ರಮ ಪಡ್ತಾ ಇದ್ದಾನೆ ಅನ್ಕೊಳ್ಳಿ, ನೀವು ಸಹಾಯ ಮಾಡಿದಿರಿ, ಆಗ ನಿಮಗೆ ಆಶೀರ್ವಾದ ಸಿಕ್ತು. ಇನ್ನೂ ಏನೇನೋ ಇದೆ, ನೀವು ಯಾರಿಗೋ ಸಹಾಯ ಮಾಡಿದಿರಿ, ಅವರು ನಿಮಗೆ ಆಯ್ತು ಮಗನೇ ನಿನಗೆ ಒಳ್ಳೇದಾಗ್ಲಿ ಅಂತ ಹರಿಸ್ತಾರೆ. ಅದು ನಮ್ಮ ಪ್ರಾರಬ್ಧಕ್ಕೆ ಕೂಡಿ ಬರುವುದು. ಇನ್ನು ಬೇಸಿಗೆ ಕಾಲದಲ್ಲಿ ಪಕ್ಷಿಗಳಿಗೆ ಒಂದು ಬಟ್ಲಲ್ಲಿ ನೀರು ತುಂಬಿಸಿಟ್ಟು ಅವುಗಳ ಬಾಯಾರಿಕೆ ತಣಿಸಿದಿರಿ ಅಂದ್ಕೊಳ್ಳಿ. ಒಂದೇ ಎರಡೇ ಇದೇ ತರ ಎಷ್ಟೊಂದು. ನೀವು ಎಲ್ಲರ ಬಗ್ಗೆ ಒಳ್ಳೆಯದನ್ನೇ ವಿಚಾರ ಮಾಡ್ತೀರಿ, ಇವರಿಗೆಲ್ಲ ಒಳ್ಳೆಯದಾಗಲಿ ಎಂದು ಬಯಸ್ತೀರಿ, ಯಾರ ಜೀವನದಲ್ಲಿ ದುಃಖ ಬರಬಾರದು ಎಂದು ಹೇಳ್ತೀರಿ. ಆಗ ನಿಮ್ಮ ಅದೃಷ್ಟ, ನಿಮ್ಮ ರಾಜಯೋಗ ಕೂಡಿ ಬರುವುದು. ಒಂದು ಉದಾಹರಣೆ ನಿಮಗೆ. ಒಂದು ಕಡೆ ಆಟೋದಲ್ಲಿ ಹೋಗ್ತಾ ಇದ್ದೆ, ಬಾಡಿಗೆ 40 ರೂಪಾಯಿ ಆಯ್ತು. ನಾನು 50 ರೂಪಾಯಿ ನೋಟನ್ನು ಕೊಟ್ಟೆ. ಅವನ ಹತ್ರ 10 ರೂಪಾಯಿ ಚಿಲ್ಲರೆ ಇರ್ಲಿಲ್ಲ. ಅದಕ್ಕೆ ನಾನು ಇರ್ಲಿ ನೀನೇ ಇಟ್ಕೋ, ನಿನಗೂ ಫ್ಯಾಮಿಲಿ ಇದೆ ಅಂದೆ. ಅವನ ಮುಖದಲ್ಲಿ ಬರುವ ನಗೆ, ಸಂತೋಷ ನನಗೆ ನನ್ನ ಪ್ರಾರಬ್ಧಕ್ಕೆ ಅದು ಕೂಡ್ತು. ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ, ಆಗಾಗ ನಾನು ಬೇರೆ ಊರಿಗೆ ಹೋಗ್ತಾ ಇರ್ತೀನಿ. ನನ್ನ ಪರಿಚಯದ ಒಬ್ಬರು ತಮ್ಮ ಮನೆಗೆ ಬರಲು ಬಹಳ ಒತ್ತಾಯ ಮಾಡಿದ್ರು. ನಾನು ಹೋಟೆಲ್ಗೆ ಹೋದ್ರೆ 2000 ರೂಪಾಯಿ ಬಾಡಿಗೆ ಕೊಡ್ತಿದ್ದೆ. ಅದೇ ಹಣದಿಂದ ನನ್ನ ವೈಬ್ರೇಷನ್ಸ್ ಅದನ್ನ ಹೆಚ್ಚಿಗೆ ಮಾಡಿದ್ರೆ ಹೇಗೆ ಅಂತ ವಿಚಾರ ಮಾಡಿದೆ. ಅವ್ರ ಮನೆಗೆ ಹೋದೆ, ಸ್ನಾನ ತಿಂಡಿ ಎಲ್ಲ ಒಳ್ಳೇದೇ ಆಯ್ತು, ಇಬ್ರಿಗೂ ಖುಷಿ ಆಯ್ತು. ಅಲ್ಲಿ ನಾನೇನು ಮಾಡಿದೆ ಅಂತ ಹೇಳುವುದಿಲ್ಲ, ಹೇಳಿದ್ರೆ ಅದರ ಸಾರ ಹೋಗ್ತದೆ. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲ ಕದಾಚನ. ಧರ್ಮದ ಅರ್ಥ ಅಂದರೆ ಬಲಗೈಯಿಂದ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರದು. ಈ ಎಲ್ಲ ಕಾರಣಗಳಿಂದ ಪ್ರಾರಬ್ಧ ನಿರ್ಮಾಣ ಆಗ್ತದೆ. ಉದಾಹರಣೆಗೆ, ನಾನು ಒಂದು ಜಾತ್ರೆಗೆ ಹೋಗಿದ್ದೆ. ಅಲ್ಲಿ ಆಟಿಕೆ ಸಾಮಾನು ಅಂಗಡಿ ನೋಡಿದೆ. ದೊಡ್ಡ ಅಂಗಡಿ ಮಾಲ್ಗಳಿಗೆ ಹೋದರೆ 10 ರೂಪಾಯಿ ಕಡಿಮೆನೂ ಮಾಡಲ್ಲ. ಅಲ್ಲಿ ಕಡಿಮೆಗೆ ಕೇಳಲು ನಮಗೂ ನಾಚಿಕೆ. ಹಣ ಇದೆ ಎಂದು ತೋರಿಸುವ ಅವಶ್ಯಕತೆನೂ ಇಲ್ಲ. ಆ ಜಾತ್ರೆಯಲ್ಲಿ ಆ ಚಿಕ್ಕ ಅಂಗಡಿ ಒಂದು ಕಾರ್ ನೋಡಿದೆ. ಅದರ ಬೆಲೆ ಕೇಳಿದೆ, ಅದು 100 ರೂಪಾಯಿ ಇತ್ತು. ಅದಕ್ಕೆ ನಾನು ರೇಟ್ ಸ್ವಲ್ಪ ನೋಡಿ ಹೇಳಪ್ಪ ಅಂದೆ. ಆಗ್ಲಿ 80 ರೂಪಾಯಿ ಕೊಡಿ ಅಂದ. ನನಗೆ ಕಡಿಮೆ ಮಾಡುವುದು ಇರಲಿಲ್ಲ. ನಾನು 100 ರೂಪಾಯಿ ನೋಟೆ ಕೊಟ್ಟೆ. ಅವನ ಗಲ್ಲೆಯಿಂದ 20 ರೂಪಾಯಿ ವಾಪಸ್ ಕೊಡಲು ಬಂದ. ಆಗ ಅವನ ಮುಖದಲ್ಲಿ ಇರುವ ಖುಷಿ ನನಗೆ ಸಂತೋಷ ಅನಿಸ್ತು. ವಾಪಸ್ ನೀನೇ ಇಟ್ಕೊಳ್ಳಪ್ಪ, 100 ರೂಪಾಯಿ ನೀನೇ ಇಟ್ಕೊಂಡ್ಬಿಡು ಅಂದಾಗ ಆಗುವ ಖುಷಿ, ಅದಕ್ಕೆ ನೀವು ಸ್ವತಃ ಅನುಭವಿಸಲೇಬೇಕು. ಇದು ಮಾಲ್ನಲ್ಲಿರುವ ಜನ ಮುಖದಲ್ಲಿ ಕಾಣುವುದಿಲ್ಲ. ಅವರಿಗೆ ಸಾಕಷ್ಟು ಧನ ಸಂಪತ್ತು ಮೊದಲೇ ಇದೆ. ಇವು ಎಲ್ಲಗಳ ಪ್ರಭಾವ ನಮ್ಮ ಪ್ರಾರಬ್ಧದ ಮೇಲೆ ಆಗ್ತದೆ. ನೀವು ಕೆಲಸ ಮಾಡ್ತೀರಿ, ನಿಮಗೆ ಒಳ್ಳೆ ಪ್ಲಾಟ್ಫಾರ್ಮ್ ಸಿಗ್ತದೆ. ಒಬ್ಬ ಎದುರಿನಿಂದ ಬಂದು ಈ ಕೆಲಸ ಇದೆ ಮಾಡ್ತೀಯಾ ಅಂತಾನೆ. ನಿಮ್ಮ ಯಾವ ರೀತಿ ಕರ್ಮ ಇದೆಯೋ ಆ ಥರದ ಕೆಲಸ ದೇವರು ನಿಮ್ಮ ಕೈಯಿಂದ ಮಾಡಿಸ್ತಾನೆ. ಆಗ ನಿಮ್ಮ ಕೆಲಸಕ್ಕೆ 1000 ಪಟ್ಟು ಹಣ ಸಿಗ್ತದೆ. ಇದು ನಿಜ. ಉದಾಹರಣೆಗೆ, ನೀವು ಯಾವುದೇ ಕೌನ್ಸಿಲಿಂಗ್ ಮಾಡುವವರನ್ನ ನೋಡಿರಬಹುದು. ಒಂದು ಕೌನ್ಸಿಲಿಂಗಿಗೆ 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಂದು ದಿನಕ್ಕೆ ಅವರು ಸುಮಾರು 20 ಕೌನ್ಸಿಲಿಂಗ್ ಮಾಡ್ತಾರೆ. ಒಂದಕ್ಕೆ ಸುಮಾರು ಅರ್ಧ ಗಂಟೆ ಆಗಬಹುದು. ಅಂದ್ರೆ ದಿನಕ್ಕೆ 10,000 ರೂಪಾಯಿ ಗಳಿಸ್ತಾರೆ. ಇನ್ನೊಬ್ಬ ಬೆಳಗ್ಗೆಯಿಂದ ರಾತ್ರಿವರೆಗೆ ದುಡಿದ್ರೂ 500 ರೂಪಾಯಿ ಸಿಗಬಹುದು. ಮತ್ತೆ 10 ಜನರ ಮಾತು ಕೇಳಬೇಕು. ಇದೆಲ್ಲ ಅವರ ಕರ್ಮಗಳ ಲೆಕ್ಕಾಚಾರ ಮೇಲೆ ಇರುತ್ತದೆ. ನೀವು ಈ ತರಹದ ಕರ್ಮ ಮಾಡ್ತಿರಲ್ಲ, ಮೇಲಿನವ ಈ ಯೋಗ ಎಲ್ಲ ತಯಾರು ಮಾಡ್ತಾನೆ. ನೀವು ಈ ಲಾ ಆಫ್ ಅಟ್ರಾಕ್ಷನ್ನಲ್ಲಿ ಬಂದಿದ್ದೀರಿ, ನೀವು ಒಳ್ಳೆ ಕರ್ಮ ಮಾಡಿರಲೇಬೇಕು. ಅದಕ್ಕೆ ಕಲಿಯಲು ಕೇಳಲು ನಮಗೆಲ್ಲ ಅವಕಾಶ ಸಿಗ್ತಾ ಇದೆ. ಈ ಥರ ಎಲ್ಲ ಇದ್ದರೆ ಲಾ ಆಫ್ ಅಟ್ರಾಕ್ಷನ್ ಯಾಕೆ ತರಬೇಕು? ನೀವು ಅದನ್ನು ತರ್ತಾ ಇಲ್ಲ, ಅದೇ ನಿಮ್ಮನ್ನು ಕರೆದುಕೊಂಡು ಇಲ್ಲಿ ಬರ್ತಾ ಇದೆ. ಏಕೆಂದರೆ ನಿಮ್ಮ ಪ್ರಾರಬ್ಧ ಒಳ್ಳೆಯದು ಆಗೋದರಲ್ಲಿ ಇದೆ. ಒಳ್ಳೆಯ ಸಂಗತಿಗಳು ಸಿಗಲಿವೆ. ಯೂನಿವರ್ಸ್, ದೇವರು ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾನೆ. ನಾವೇನು ಮಾಡ್ತಾ ಇಲ್ಲ. ನಮ್ಮ ಪ್ರಾರಬ್ಧ, ಅದೃಷ್ಟ ಮುಂದೆ ಹೇಗಿದೆ ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಹಳೆಯ ಕರ್ಮಗಳ ಫಲ ಈಗ ಹಣ್ಣು ಆಗ್ತಿರಬೇಕು. ಅದರ ಪರಿಣಾಮ ಈ ಎಲ್ಲ ಮಾತುಗಳನ್ನು ನಾವು ಕೇಳ್ತಾ ಇದ್ದೇವೆ. ಈಗ ಯಾವ ಕೆಟ್ಟ ಕೆಲಸ ಮಾಡುವುದಿಲ್ಲ, ಅದರಿಂದ ಫಲ ಕೆಟ್ಟದ್ದೂ ಆಗಿರುವುದಿಲ್ಲ. ಅದರ ಪ್ರಕಾರ ಸೆಟಲ್ಮೆಂಟ್ ಇವತ್ತೇ ಆಗ್ತದೆ. ಧರ್ಮದ 3ನೇ ಪ್ರಮುಖ ಅಂಶ ಇನ್ನೊಂದು, ಖುಷಿಯನ್ನು ಹಂಚಿ. ಮನೆಯಲ್ಲಿ ನಿಮ್ಮ ಸೇವೆ ಬಯಸಿದರೆ ಖುಷಿಯಿಂದ ಮಾಡಿ. ಹೆಂಡತಿ ಮಕ್ಕಳಿಗೆ ತೊಂದರೆ ಕೊಡಲೇಬೇಡಿ. ಅವಳ ಭಾಗ್ಯ, ಅವಳು ತೆಗೆದುಕೊಂಡು ಬಂದಿದ್ದಾಳೆ, ಏನು ತೆಗೆದುಕೊಂಡು ಬಂದಿದೆ ಅಂತ ನಾವು ಕೇಳ್ತಾ ಇರುವುದು ಸರಿಯಲ್ಲ. ಎಲ್ಲರದು ಒಂದಿಲ್ಲ ಒಂದು ಅದೃಷ್ಟ ಇದ್ದೇ ಇರುತ್ತದೆ. ನೀವು ಅವಳನ್ನು ನೋಯಿಸಿದರೆ ಬಾಗಿಲಿಗೆ ಬಂದ ಲಕ್ಷ್ಮಿ ವಾಪಸ್ ಹೋಗ್ತಾಳೆ. ಅವರಿಂದ ನನ್ನ ಜೀವನ ನರಕ ಆಗಿದೆ ಅಂತ ಅನಿಸಿದ್ದು ನಿಮಗೆ ಇರಬಹುದು. ಆದರೆ ಅದು ನರಕ ಅಲ್ಲ, ಸ್ವರ್ಗ ಮಾಡಲು ಒಂದು ಅವಕಾಶ ನಮ್ಮ ಕಡೆ ಬಂದಿದೆ ಅಂತ ತಿಳ್ಕೊಳ್ಳಿ. ಅವಕಾಶ ಈ ಥರನೂ ಇರ್ತದೆ.
ಹಿಂದೆ ಬೋಳ್ತಲೆ, ಮುಂದೆ ಸಾಕಷ್ಟು ಕೂದಲು. ಅವಕಾಶ ನಮ್ಮ ಎದುರಿಗೇನೆ ಇದೆ, ನಮಗೆ ಗೊತ್ತಾಗುವುದಿಲ್ಲ. ಹೇಗೆ ತಂದೆ ತಾಯಿ ಸೇವೆ ಅಪೇಕ್ಷೆ ಮಾಡ್ತಾರೋ ಅದು ಒಂದು ಅವಕಾಶ, ಒಂದು ಚಾನ್ಸ್ ಥರ. ಅವರ ಮೇಲೆ ಕೂಗಾಡ್ತೀವಿ, ರೇಗಾಡ್ತೀವಿ, ಯಾವಾಗ ಈ ಮುದುಕಿ ಸಾಯ್ತದೆ ಅಂತೀವಿ. ಇದೇ ಒಂದು ಅವಕಾಶ ಇದೆ ನಿಮ್ಮ ಜೀವನದಲ್ಲಿ ಧನದ ಸುರಿಮಳೆ ಸುರಿಸಲು. ಆದರೆ ಅದು ನಮಗೆ ತಿಳಿಯುವುದಿಲ್ಲ. 5ನೇ ಅಂಶ ಅಂದರೆ ಪ್ರಕೃತಿ ಜೊತೆ ಸಂಪರ್ಕ ಸಾಧಿಸುವುದು. ಪ್ರಕೃತಿ ಪಂಚಧಾತುಗಳಿಂದ ಆಗಿದೆ, ನಾವು ಸಹ ಇವುಗಳಿಂದನೇ ಆಗಿದ್ದೇವೆ. ನೋಡುವುದು ಕಣ್ಣಿನಿಂದ, ಕೇಳುವುದು ಕಿವಿಯಿಂದ, ವಾಸನೆ ಮೂಗಿನಿಂದ, ರುಚಿ ನಾಲಿಗೆಯಿಂದ, ಸ್ಪರ್ಶ ಚರ್ಮದಿಂದ. ಈ ಪ್ರಕೃತಿ ಜೊತೆ ಸಂಪರ್ಕ ಸಾಧಿಸಲು ಹಿಲ್ ಸ್ಟೇಷನ್ಗೆ ಹೋಗುವ ಅಗತ್ಯನೇ ಇಲ್ಲ. ಮನೆಯ ಹತ್ತಿರದ ಗಿಡ ಮರ ಜೊತೆ ಮಾತಾಡಿ. ಅವು ನಿಮ್ಮಗಳ ಮೇಲೆ ಭೇದ ಭಾವ, ಹೋಲಿಕೆ, ಕಂಪ್ಯಾರಿಸನ್ ಎಳ್ಳಷ್ಟು ಮಾಡಲ್ಲ. 6ನೇ ಮುಖ್ಯ ಅಂಶ ಅಂದರೆ ಆಹಾರ, ಫುಡ್. ಆಹಾರ ಈ 3ಕ್ಕೂ ಬೇಕು, ದೇಹಕ್ಕೆ, ಮೆದುಳಿಗೆ, ಆತ್ಮಕ್ಕೆ. ದೇಹಕ್ಕೆ ಏನಂದರೆ ಒಳ್ಳೆ ಸಾತ್ವಿಕ ಆಹಾರ, ಹಣ್ಣು ತರಕಾರಿ. ಮೆದುಳಿಗೆ ಖುಷಿ, ಶಾಂತಿ, ನೆಮ್ಮದಿ. ಇನ್ನು ಆತ್ಮಕ್ಕೆ ಧ್ಯಾನ. ದಿನಕ್ಕೆ ಅರ್ಧ ಗಂಟೆ ಕಣ್ಣು ಮುಚ್ಚಿ ಕೂತ್ಕೊಂಡು ಬೇರೆ ಏನು ವಿಚಾರ ಮಾಡದೆ, ಸುಮ್ಮನೆ ಅಂದರೆ ಏನು ವಿಚಾರ ಮಾಡದೇ ಇರುವುದೇ ಧ್ಯಾನ. ಅದರಲ್ಲಿ ಏನು ರಾಕೆಟ್ ಸೈನ್ಸ್ ಏನೂ ಇಲ್ಲವೇ ಇಲ್ಲ. ಏನು ಮಾಡದೆ ಅರ್ಧ ಗಂಟೆ, ಏನೂ ತಲೆಯಲ್ಲಿ ಏನೂ ವಿಚಾರ ಬರಬಾರ್ದು. ಹಾಗೆ ಸುಮ್ಮನೆ ಕುಳಿತು ಒಂದು ಕಡೆ ಫೋಕಸ್ ಮಾಡಿದರೆ ಅದೇ ಧ್ಯಾನ. ಇವೆಲ್ಲವುಗಳಿಂದ ನಮ್ಮ ಅರ್ಥ ಕಾಮಗಳ ಪರಿಣಾಮ, ನಮ್ಮ ಅಭಿವೃದ್ಧಿ ಅಂದರೆ ಮೋಕ್ಷ. ಎಲ್ಲರಿಗೂ ಖುಷಿ, ಶಾಂತಿ, ನೆಮ್ಮದಿ ಪಡೆಯಲು ಈ ಭೂಮಿಗೆ ಬಂದಿದ್ದೇವೆ. ತೊಂದರೆ ಕಷ್ಟ ಅನುಭವಿಸಲು ಅಲ್ಲವೇ ಅಲ್ಲ. ಸಮಸ್ಯೆ ಇದ್ದರೆ ಹಂತ ಹಂತವಾಗಿ ಬದಲಾವಣೆ ಮಾಡಿದರೆ ಅದರ ರಿಸಲ್ಟ್ ನೋಡಿ ನಿಮಗೆ ಆಶ್ಚರ್ಯ ಆಗುತ್ತೆ. ಆಗ ನಿಮ್ಮ ಚಿಕ್ಕ ಚಿಕ್ಕ ಕೆಲಸಗಳಿಗೆ ದೊಡ್ಡ ದೊಡ್ಡ ಫಲ ಸಿಗಲು ಶುರುವಾಗುತ್ತೆ. ಕೋಟಿಗಟ್ಟಲೆ ದುಡ್ಡು ಬಂದರೂ ನಿಮಗೆ ಆಶ್ಚರ್ಯ ಆಗ್ಲಿಕ್ಕಿಲ್ಲ. ಈ ಧರ್ಮದ ವಿಷಯದಲ್ಲಿ ಎಕ್ಸ್ಪರ್ಟ್ ಆದರೆ ಸಾಕು, ಬೇರೆ ಏನು ಮಾಡುವ ಅವಶ್ಯಕತೆ ಇಲ್ವೇ ಇಲ್ಲ. ಆಗ ನೋಡಿ ನಿಮ್ಮ ರಾಜಯೋಗ. ಇದನ್ನು ಇವತ್ತಿನಿಂದ ಶುರು ಮಾಡಿ. ನಿಮ್ಮ ಯಶಸ್ಸಿನ ರಿಸಲ್ಟ್ ನನಗೆ ಹೇಳಲೇಬೇಕು. ಎಲ್ಲರೂ ಧನ್ವಂತರಾಗಿರಿ. ಸುಖ, ಶಾಂತಿ, ನೆಮ್ಮದಿ ನಿಮಗೆ ಸಿಗಲಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನುಭವ ನನ್ನೊಂದಿಗೆ ಹಂಚಿಕೊಳ್ಳಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.